ನಮಸ್ಕಾರ ವೀಕ್ಷಕರೇ, ಕಾಸ್ತು ಪೀಪಲ್ಗೆ ತಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂದರೆ ವಿಶ್ವದಾದ್ಯಂತ ಹೆಸರು ಮಾಡುವಂಥ ಯೂಟ್ಯೂಬರ್ ಆಗಿರ್ಬೋದು, ಅಥವಾ ನಂಬರ್ 1 ಯೂಟ್ಯೂಬರ್ ಆಗಿರ್ಬೋದು, ಅಥವಾ ಇಡೀ ಪ್ರಪಂಚದಲ್ಲಿ ಸದಾ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿರುವಂಥ ಯೂಟ್ಯೂಬರ್ ಆಗಿರ್ಬೋದು, ಹೈಯೆಸ್ಟ್ ಸಬ್ಸ್ಕ್ರೈಬರ್ ಇರುವಂಥ ಯೂಟ್ಯೂಬರ್ ಆಗಿರ್ಬೋದು, ಇವರೆಲ್ಲರನ್ನೂ ಸಹ ನಾನು ಗಣನೆಗೆ ತಗೊಂಡು ಆ ಯೂಟ್ಯೂಬರ್ ಆಗಬೇಕು ಅಂತಂದರೆ ಯಾವ ರೀತಿಯ ನಮ್ಮ ಗ್ರಹಗಳ ಸಂಯೋಗ ಇರಬೇಕು ಅಥವಾ ಯುತಿ ಇರಬೇಕು, ಯಾವ್ಯಾವ ಗ್ರಹಗಳು ಇದಕ್ಕೆ ಕಾರಣಕರ್ತರು ಅಂತ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಯರಾದಂಥ ಶ್ರೀಯುತ ತೋಷಿತ್ ಅವರು ಹಾಗೆಯೇ ಮಾಸ್ಟರ್ಸ್ನಲ್ಲಿ ಈಗ ಪರಿಣಿತಿ ಹೊಂದುತ್ತಾ ಇದ್ದಾರೆ. ಅವರು ಸಹ ನನ್ನ ಚಾನಲ್ಗೆ ಇವತ್ತು ಬರಮಾಡ್ಕೊಳ್ತಾ ಈ ಕಾರ್ಯಕ್ರಮ ಶುರು ಮಾಡೋಣ. ತೋಷಿತ್ ಅವರೇ ನಮಸ್ತೆ, ತಾವು ಬಂದಿದ್ದು ಸಂತೋಷ. ಇವತ್ತು ನಮ್ಮ ಒಂದು ವಿಡಿಯೋ ನೀವು ಮತ್ತೆ ಮತ್ತೆ ಬರಬೇಕು ನಮ್ಮ ಚಾನಲ್ಗೆ ಅಂತ ಕೇಳ್ಕೊತಾ, ಇವತ್ತೊಂದು ವಿಡಿಯೋ ಎಸ್ಪೆಷಲಿ ಯೂಟ್ಯೂಬರ್, ತುಂಬ ಜನ ಯೂಟ್ಯೂಬರ್ ಮಾಡ್ತೀವಿ, ನಮಗೆ ಸಕ್ಸಸ್ ಕಾಣ್ತಿಲ್ಲ, ನಾವು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ಕೇಳ್ತಿರ್ತಾರೆ. ಆದರೆ ಕೆಲವು ಸಕ್ಸಸ್ಫುಲ್ ಇದ್ದಾರೆ ನೋಡಿ. ಈಗ ಯಾರು ದುಡ್ಡು ತಗೋತಾ ಇದ್ದಾರೆ ಅದರಿಂದ, ಅಥವಾ ದುಡಿತಾ ಇದ್ದಾರೆ, ಒಳ್ಳೆ ಯೂಟ್ಯೂಬರ್ ಆಗಿ ಕಂಟೆಂಟ್ ಕೊಡ್ತಾ ಇರೋಂಥ ಕಂಟೆಂಟ್ ಕ್ರಿಯೇಟರ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋರು ಇರ್ಬೋದು, ಅಂಥವ್ರ ಬಗ್ಗೆ ಇವತ್ತು ನನ್ನ ಪ್ರಶ್ನೆ. ನಮ್ಮ ಯಾವ ಗ್ರಹಗಳು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತಂದರೆ ಸಪೋರ್ಟ್ ಮಾಡ್ತವೆ? ದಯಮಾಡಿ ನಿಮ್ಮ ಒಂದು ರಿಸರ್ಚ್ನಿಂದ ತಿಳಿದಂಥ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್. ಒಂದು ಕೆರಿಯರ್ ಅಂತ ತಗೊಂಡಾಗ, ಅಸ್ ಎ ಜನರಲ್ ಆಗಿ ಕೆರಿಯರ್ ಅಂತ ತಗೊಂಡಾಗ ನಾವಿಲ್ಲ ಜಾತಕದ ಬಗ್ಗೆನೇ ಮಾತಾಡೋಣ ಗುರುಗಳೇ. ಖಂಡಿತ. ಓಕೆ, ಹೇಳಿ. ಒಂದು ಜನರಲ್ ಆಗಿ ಸರ್, ಅಸ್ ಎ ಜನರಲ್ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತೀನಿ. ಕರಿಯರ್ ಅಂತ ತಗೊಂಡಾಗ ಲಗ್ನಾಧಿಪತಿ ಶನಿ, ಕರ್ಮದ ಒಂದು ಮನೆ ಆಗಿರ್ತಕ್ಕಂಥ 10ನೇ ಮನೆ ಅಧಿಪತಿ, 10th ಲಾರ್ಡ್, ಕರ್ಮಕಾರಕ ಆಗಿರ್ತಕ್ಕಂಥ ಶನಿ ಮತ್ತೆ ಲಗ್ನಾಧಿಪತಿ, ಈ 3 ಗ್ರಹಗಳು ನಮ್ಮ ಒಂದು ಕೆರಿಯರ್ ಪಾತ್ ಅನ್ನ ಮತ್ತೆ ಕೆರಿಯರ್ ಪಾತ್ ಬಗ್ಗೆ ವಿಚಾರಗಳನ್ನ ತಿಳಿಸ್ತೇವೆ, ಡಿಸೈಡ್ ಮಾಡುತ್ತೆ. ಪಾಯಿಂಟ್ ನಂಬರ್ 1 ಹೇಳಿದ್ದೀನಿ ಅಂತಂದ್ರೆ, ಲಗ್ನಾಧಿಪತಿ ಇಂಗ್ಲಿಷಲ್ಲಿ ಅಸೆಂಡೆಂಟ್ ಅಂತ ಕರೀತಾರೆ. ಎರಡನೇದು ನಮ್ಮ ಶನಿ ಮಹಾರಾಜ್, ಅವರು ತಮ್ಮ ಡ್ಯೂಟಿ ಏನ್ ಮಾಡ್ಬೇಕು ಅಂತ ಮಾಡಿಸ್ತಾರೆ ಕೂತ್ಕೊಂಡು. 10ನೇ ಮನೆಯ ಅಧಿಪತಿ ಅಥವಾ 10ನೇ ಮನೆ ನಮ್ಮ ಕೆರಿಯರ್ ಮನೆ ಆಗ್ತದೆ, ಅದು ಸಹ ಡಿಸೈಡ್ ಆಗ್ತದೆ. ಡಿಸಿಷನ್ ಮೇಕಿಂಗ್ ಫ್ಯಾಕ್ಟರ್ಸ್, ಈ ಮೂರು ಅಂಶ ನಿಮ್ಮ ಒಂದು ಯೂಟ್ಯೂಬರ್ ಜೀವನವನ್ನ ಅವಲಂಬಿತವಾಗಿರ್ತದೆ. ಹಾಗೇನೆ ಇದರಿಂದನೇ ನಾವು ನಿರ್ಣಯಿಸಬಹುದು ಇವನೊಬ್ಬ ಪ್ರಖ್ಯಾತ ಯೂಟ್ಯೂಬರ್ ಆಗ್ತಾನೆ ಅಂತ, ಅಲ್ವಾ ತೋಷಿತ್? ಅರ್ಥ ಆಯ್ತು? ಮುಂದಕ್ಕೆ ಹೋಗಿ. ಅದ್ರ ಜೊತೆಗೆ ಇನ್ನೊಂದೇನು ಸರ್, ಆಸ್ ಪರ್ ಜೈಮಿನಿ ಅಮತ್ಯಕಾರಕ ಅಂತ ಕರಿತೀವಿ. ಅಮತ್ಯಕಾರಕ ಅಂದ್ರೆ ನಮ್ಮ ಜಾತಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ಡಿಗ್ರಿಯನ್ನ ತಗೊಂಡಿರ್ತಕ್ಕಂತಹ ಒಂದು ಗ್ರಹ ನಮ್ಮ ಕರಿಯರ್ ಬಗ್ಗೆ ಮಾತಾಡುತ್ತೆ. ಅದರ ಒಂದು ಪ್ಲೇಸ್ಮೆಂಟ್, ಅದು ಯಾವ ಮನೆಯಲ್ಲಿ ಕೂತಿದೆ ಅದು ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ನಮ್ಮ ಇಂಟ್ರೆಸ್ಟ್ ಆ ಕಡೆ ಇರುತ್ತೆ. ಕರಿಯರ್ ಅಂತ ತಗೊಂಡಾಗ ಆ ಕಡೆ ವಿಚಾರದಲ್ಲಿ ಇಂಟ್ರೆಸ್ಟ್ ಬಹಳ, ಗಮನ ಬಹಳ. ಅಮತ್ಯಕಾರಕ ಒಂದ್ಮೂರ್ತಿ. ಜ್ಯೋತಿಷಿ ಪ್ರಕಾರ ಹೇಳ್ಬೇಕಂದ್ರೆ, ನಮ್ಮ ಯೂಟ್ಯೂಬರ್ ಆಗ್ಬೇಕು ಅಂದ್ರೆ ಎರಡನೇ ಅಂಶ ಬಂದು ನೀವು ಹೇಳ್ತಾ ಇರೋದು ಜೈಮಿನಿಯ ಪದ್ಧತಿಯ ಪ್ರಕಾರ ಅಮಾತ್ಯಕಾರಕ ಅಂದ್ರೆ ಡಿಗ್ರಿ ವೈಸ್ 2ನೇ ಸ್ಥಾನ ಹೊಂದ್ಕೊಂಡಿರುವಂತವನು, ಹೈಯೆಸ್ಟ್ ಡಿಗ್ರಿ 2ನೇವನು, ಆ ವ್ಯಕ್ತಿ, ಆ ಗ್ರಹ ಬಂದು ನಮಗೆ ಅಮಾತ್ಯಕಾರಕನಾಗಿ ಕೆಲಸ ಮಾಡ್ತಾನೆ. ಇದ್ರ ಬಗ್ಗೆ ಓಕೆ ಹೇಳಿ, ಮುಂದುವರಿಸಿ. ಅದರ ಪ್ಲೇಸ್ಮೆಂಟ್ ನಮ್ಮ ಇನ್ಕ್ಲಿನೇಷನ್ ಕೆರಿಯರ್ ಪಾತ್ ಅಲ್ಲಿ ಎಲ್ಲಿ ಯಾವ ಕಡೆ ಗಮನ ಬಹಳ, ನಮ್ಮ ಇಂಟ್ರೆಸ್ಟ್ ಎಲ್ಲಿದೆ ಕೆರಿಯರ್ ಪಾತ್ ಅಲ್ಲಿ, ಅದು ಒಂದು ವಿಚಾರ ಹೇಳುತ್ತೆ. ಅದರ ಜೊತೆಗೆ ನೀವಿಲ್ಲಿ ಒಂದು ಜಾತಕ ಡಿಸ್ಪ್ಲೇ ಆಗಿದೆ, ಅದನ್ನ ನೀವು ನೋಡ್ಬೋದು. ಓಕೆ, ಜಸ್ಟ್ ಅದೊಂದು ಸ್ಯಾಂಪಲ್ ಎಕ್ಸಾಂಪಲ್. ಆಸ್ ಅ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಕ್ಕೆ ಒಂದು ಎಕ್ಸಾಂಪಲರ್ ಚಾರ್ಟ್ ಅನ್ನು ನಾನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ದೇರ್ ಆರ್ ಸೋ ಮೆನಿ ಪ್ರಾಬಬಿಲಿಟಿ. ಆಸ್ ಅ ಕ್ರಿಯೇಟಿವ್ ಪ್ರೊಫೆಷನ್ ಅಂತ ತಗೊಂಡ್ರೆ ದೇರ್ ಆರ್ ಸೋ ಮೆನಿ ಪ್ರಾಬಬಿಲಿಟಿ ಆಫ್ ಎ ಥಿಂಗ್, ಆಫ್ ಅಲೈನ್ಮೆಂಟ್, ಆಫ್ ಅ ಪ್ಲೇಸ್ಮೆಂಟ್. ಅದು ನಾನು ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಿಚಾರ ಏನು ಅಂದ್ರೆ 3ನೇ ಮನೆ.
ಓಕೆ, ಮೂರನೇ ಮನೆ ಅಂದ್ರೆ ಲಗ್ನದಿಂದ ತೃತೀಯ ಸ್ಥಾನ, ಲಗ್ನದಿಂದ ಮೂರನೇ ಮನೆ, ಅದು ನಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಹೇಳ್ತದೆ. ಲಗ್ನದಿಂದ ಮೂರನೇ ಮನೆ ನಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಹೇಳ್ತದೆ. ಅದರ ಅಧಿಪತಿ ಡಿಗ್ನಿಫೈಡ್ ಆಗಿದ್ರೆ, ಕೇಂದ್ರ ತ್ರಿಕೋಣದಲ್ಲಿ ಇದ್ರೆ, ಅದು ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ನ ಕೊಡ್ತದೆ. ವೀಕ್ಷಕರ, ಕೇಂದ್ರ ಅಂತಂದ್ರು ನಿಮ್ಗೊಂದು ಮಾತು ಹೇಳ್ತೀನಿ. ಕೇಂದ್ರ ಅಂತಂದ್ರೆ 1, 4, 7, 10. ತ್ರಿಕೋಣ ಅಂತಂದ್ರು 1, 5, 9. ಇದರಲ್ಲಿ ಏನಾದರೂ ಆ ಮೂರನೇ ಮನೆಯ ಅಧಿಪತಿ ಕೂತ್ಕೊಂಡಾಗ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಗುರುಗಳೇ, ಗೋ ಅಹೆಡ್. ಅದ್ರ ಜೊತೆಗೆ ಮೂರನೇ ಮನೆ ಅಧಿಪತಿ ಲಗ್ನದಿಂದ 11ನೇ ಮನೆಯಲ್ಲಿ ಕೂತ್ಕೊಂಡಾಗ, ಥರ್ಡ್ ಲಾರ್ಡ್ ಸಿಟಿಂಗ್ ಇನ್ ದ 11th ಹೌಸ್, ಮೂರನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಕೂತಾಗ ಮಾತೇ ಬಂಡವಾಳ, ಮಾತಿಂದನೇ ಅವ್ರಿಗೆ ಲಾಭ. ಅದೊಂದು ವಿಚಾರ. ಎರಡನೇ ವಿಚಾರ ಸರ್, ಮೂರನೇ ಮನೆ ಅಂದ್ರೆ ಬರೀ ಮಾತಷ್ಟೇ ಅಲ್ಲ, ಮೂರನೇ ಮನೆ ಮಾತಷ್ಟೇ ಅಲ್ಲ, ಫೋನ್ ಅಲ್ಲಿ ಮಾತಾಡ್ತೀವಿ. ಫೋನ್ ಕಮ್ಯುನಿಕೇಟಿಂಗ್ ಡಿವೈಸಸ್, ಆಲ್ ಕಮ್ಯುನಿಕೇಶನ್ ಗೆ ಬಳಸ್ತಕ್ಕಂಥ ಡಿವೈಸಸ್ಗಳು, ಕಮ್ಯುನಿಕೇಟಿಂಗ್ ಡಿವೈಸಸ್ ಗಳೆಲ್ಲ ಮೂರನೇ ಮನೆ. ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆತರ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ ಗಳೆಲ್ಲ ಬಂದ್ಬಿಟ್ಟು ಕೂಡ ಮೂರನೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಅಲ್ಲಿ ಒಂದು ಗ್ರಹ ಕೂತ್ಕೊಂಡ್ರೆ ಆ ಕಡೆ ಒಂದ್ ಸ್ವಲ್ಪ ಇನ್ಕ್ಲಿನೇಷನ್ ಇರುತ್ತೆ, ಈ ನಾನು ಯೂಟ್ಯೂಬ್ ಚೆನ್ನಾಗಿ ಮಾಡ್ಬೇಕು, ನಾನೊಂದು ಯೂಟ್ಯೂಬ್ ಏನಾರ ಒಂದು ಕಂಟೆಂಟ್ ಕೊಡ್ಬೇಕು, ನಾನೊಂದು ಯೂಟ್ಯೂಬ್ ಅಲ್ಲಿ ಏನಾರ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಇದು ಮ್ಯಾಟ್ರ್, ಮೂರನೇ ಮನೆ. ನೋಡ್ಕೊಳ್ಳಿ ವೀಕ್ಷಕ, ಇದೇ ಸೀಕ್ರೆಟ್ ನಿಮ್ಮಲ್ಲಿ ಇದೆಯಾ ಜಾತಕದಲ್ಲಿ, ನೋಡ್ಕೊಳ್ಳಿ, ಓಪನ್ ಮಾಡ್ಕೊಂಡು ಹೇಳಿ ಗುರು. ಅದೊಂದು. ಎರಡನೇ ವಿಚಾರ ಸರ್, 5ನೇ ಮನೆ ಅಧಿಪತಿ ಕ್ರಿಯೇಟಿವಿಟಿ, ಸ್ಟೇಜ್, ಆ ಲುಕ್, ಆ ಎಕ್ಸ್ಪ್ರೆಷನ್, 5ನೇ ಮನೆ ಅಧಿಪತಿ. ಕ್ರಿಯೇಟಿವಿಟಿ, 5th ಲಾರ್ಡ್, ಅದರ ಪ್ಲೇಸ್ಮೆಂಟ್ ಅದೇನಾದ್ರೂ 3ನೇ ಮನೆ ಅಧಿಪತಿಗೆ ಕನೆಕ್ಟ್ ಆಗಿದ್ದರೆ, 5ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿಗೆ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಕಂಜಂಕ್ಷನ್ ಇಂದ ಆಗಿರ್ಬೋದು, ಅಥವಾ ಯುತಿಯಿಂದ ಆಗಿರ್ಬೋದು ಕನೆಕ್ಟ್ ಆಗಿದ್ದರೆ, ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಒಳ್ಳೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್, ಕ್ರಿಯೇಟಿವ್ ಟ್ಯಾಲೆಂಟ್, ಸ್ಟೇಜ್ ಪರ್ಫಾರ್ಮೆನ್ಸ್, ಕ್ರಿಯೇಟಿವ್ ವೇ ಆಫ್ ಕಮ್ಯುನಿಕೇಶನ್ ಕೊಟ್ಬಿಡುತ್ತದೆ. ಒಳ್ಳೆ ಟ್ಯಾಲೆಂಟ್ ಕೊಟ್ಬಿಡುತ್ತೆ ಸರ್ ಅದು. ಓಕೆ, ಕನೆಕ್ಷನ್ ಆಫ್ 3rd ಲಾರ್ಡ್ ಅಂಡ್ 5th ಲಾರ್ಡ್, ಒಳ್ಳೆ ಕ್ರಿಯೇಟಿವ್ ಮಾತಾಡ್ತಾರೆ, ಹಿಂಗೆ ಮಿಮಿಕ್ರಿನೂ ಮಾಡ್ತಾರೆ. 3rd ಲಾರ್ಡ್ ಅಂಡ್ 5th ಲಾರ್ಡ್ ಕನೆಕ್ಷನ್, ಏನಪ್ಪಾ ಆರಾಮದ ಏನಪ್ಪಾ, ಜಸ್ಟ್ ಫಾರ್ ಎಕ್ಸಾಂಪಲ್ ಸರ್, ಐ ಹ್ಯಾವ್ ಶೋನ್, ಐ ಹ್ಯಾವ್ ಸೀನ್. ಥರ್ಡ್ ಲಾರ್ಡ್ ಅಂಡ್ ಫಿಫ್ತ್ ಲಾರ್ಡ್, ಆ ಕ್ರಿಯೇಟಿವಿಟಿ ಪ್ರಚಾರ ಆಗ್ಬೇಕಲ್ಲ. ಹೌದು, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನನ್ನ ಹತ್ರ ಕ್ರಿಯೇಟಿವಿಟಿ ಇದೆ, ಆ ಕ್ರಿಯೇಟಿವಿಟಿ ಪ್ರಚಾರ ಆಗ್ಬೇಕಲ್ಲ, ಜನಸಾಮಾನ್ಯರಿಗೆ ಹೋಗಿ ಅದು ತಲುಪಬೇಕಲ್ಲ. ಅದನ್ನ ತಲುಪಿಸ್ತಕ್ಕಂಥದ್ದು ಯಾರು? 7ನೇ ಮನೆ ಅಧಿಪತಿ. 7ನೇ ಮನೆ ಅಂದ್ರೆ ಪಬ್ಲಿಕ್ ಮನೆ. ಪಬ್ಲಿಕ್ ಅವರು ಹೇಗೆ ಅದನ್ನ ತಗೋತಾರೆ, ಪಬ್ಲಿಕ್ ಗೆ ಹೋಗೋದು ತಲುಪತ್ತ. 7ನೇ ಮನೆ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ಕೂಡ ಮಾತಾಡುತ್ತದೆ. 7ನೇ ಮನೆ ಬಹಳ ಇತ್ತು ಅಂದ್ರೆ, ಅಥವಾ 7ನೇ ಮನೇಲಿ ಯಾವ್ದಾರ ಗ್ರಹ ಕೂತಿದ್ರೆ ಸಬ್ಸ್ಕ್ರೈಬರ್ಸ್ ಬಹಳ ಇರ್ತಾರೆ, ಅಥವಾ 7ನೇ ಮನೆ ಅಧಿಪತಿ ಡಿಗ್ನಿಫೈಡ್ ಆಗಿದ್ರೆ, ಕೇಂದ್ರ ತ್ರಿಕೋಣದಲ್ಲಿದ್ರೆ, ಅಥವಾ ಉಚ್ಚ ಆಗಿದ್ದಾರೆ, ಅಥವಾ 7ನೇ ಮನೆ ಅಧಿಪತಿ 7ರಲ್ಲೇ ಕೂತಿದ್ರೆ, ಸ್ವರಾಶಿಯಲ್ಲಿ ಕೂತಿದ್ರೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಹಳ ಇರ್ತಾರೆ. ಓಕೆ, ಸೊ 7ನೇ ಮನೆ ಅಧಿಪತಿ ಕೂಡ ಪ್ರಚಾರಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಹೌಸ್ ಆಗುತ್ತೆ ಸರ್. 7th ಲಾರ್ಡ್, ಪ್ಲೇಸ್ಮೆಂಟ್ ಆಫ್ 7th ಲಾರ್ಡ್. 3ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಏನೋ ಒಳ್ಳೆ ಟ್ಯಾಲೆಂಟ್ ಕೊಡ್ತು, ಒಳ್ಳೆ ಸ್ಕಿಲ್ ಕೊಡ್ತು. ನಾನೇನೋ ಅಪ್ಲೋಡ್ ಮಾಡಿದೆ, ನನ್ನ ಹತ್ರ 3ನೇ ಮನೆ ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದೆ. ಪ್ರಚಾರ ಆಗ್ಬೇಕಲ್ಲ ಸ್ವಾಮಿ. 7ನೇ ಮನೆ ಮಾತಾಡುತ್ತೆ ಅದ್ರ ಬಗ್ಗೆ. ವ್ಯೂಸ್ ಅಂತ ಕರಿತೀವಿ, ಸಬ್ಸ್ಕ್ರೈಬರ್ಸ್, ವ್ಯೂಸ್, ಕಮೆಂಟ್ಸ್, ಲೈಕ್ಸ್, ಡಿಸ್ಲೈಕ್ಸ್, ಪಬ್ಲಿಕ್ ಒಪಿನಿಯನ್, ಅದೆಲ್ಲ ಬಂದ್ಬಿಟ್ಟು ಕೂಡ 7ನೇ ಮನೆ. ನೋಡ್ಕೊಳ್ಳಿ ವೀಕ್ಷಕರೇ, 7ನೇ ಮನೆ ಇದೆಯಾ, ಅದಕ್ಕೋಸ್ಕರ ನಿಮ್ಗೆ ಲೈಕ್ ಬರ್ತಾ ಇಲ್ಲ, ಕಮೆಂಟ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. 7 ನೋಡ್ಕೊಳ್ಳಿ, 7 ಇದೆಯಾ ನಿಮಗೆ? 7 ಒಂದಿದ್ರು ಸಾಕು. 7ನೇ ಮನೆ ಒಂದು ಗ್ರಹ ಕುತ್ಕೊಂಡಿದ್ರು ಸಾಕು ಸರ್. ಎರಡನೇ ವಿಚಾರ ಫೇಮ್, ಹೆಸರು, ಪ್ರೋಗ್ರೆಸ್. ಚಾನಲ್ ಅಲ್ಲಿ ದಿನ ವ್ಯೂಸ್ ಜಾಸ್ತಿ ಆಗ್ತಾ ಇರ್ಬೇಕು, ದಿನ ಪ್ರೋಗ್ರೆಸ್ ಆಗ್ತಾ ಇರ್ಬೇಕು. 10ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ. 10ನೇ ಮನೆ ಮಲ್ಟಿಪಲ್ ಆಗುತ್ತೆ. ಹೌದು, ಒಳ್ಳೆ ಯಶಸ್ಸು, ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. 10ನೇ ಮನೆ ಇದ್ರೆ, 10ನೇ ಮನೆ ಡಿಗ್ನಿಫೈಡ್ ಆಗ್ಬಿಟ್ರೆ
3ನೇ ಮನೆ, 5ನೇ ಮನೆ, 7ನೇ ಮನೆ, 10ನೇ ಮನೆ, ಇದೇನಾದರೂ ದೃಷ್ಟಿಯಿಂದ ಅಥವಾ ಪ್ಲೇಸ್ಮೆಂಟ್ ಇಂದ ಕಂಜಂಕ್ಷನ್ ಅಲ್ಲಿ ಇದ್ರೆ ಅಥವಾ ಪರಸ್ಪರ ನೋಡ್ತಾ ಇದ್ರೆ ಅಥವಾ ಹಿಂಗಾದ್ರೂ ಕನೆಕ್ಷನ್ ನಕ್ಷತ್ರದಲ್ಲಿ ಕನೆಕ್ಷನ್ ಫಾರ್ಮೇಶನ್ ಮಾಡಿದ್ರೆ ಅದು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ನ ಮಾಡ್ಲತ್ತದು. ಹಾ. ಸೊ ಇಷ್ಟು ಕಾಂಬಿನೇಷನ್ಸ್ 10ನೇ ಮನೆ ಇದ್ರೆ ವೀಕ್ಷಣೆ, 10ನೇ ಮನೆ ಇದ್ರೆ ಜನ ರೆಕಗ್ನೈಸ್ ಮಾಡ್ತಾರೆ, ಇವ್ರು ಒಳ್ಳೆ ಫೇಮಸ್ ಯೂಟ್ಯೂಬರ್ ಅಪ್ಪ, ಮಾತಾಡ್ಸ್ಬೇಕು ಇವ್ರನ್ನ, ಸರ್ ಒಂದ್ ಸೆಲ್ಫಿ ಸರ್, ನಿಮ್ಮ ಹತ್ರ ಒಂದ್ ಸೆಲ್ಫಿ ತಗೋತೀವಿ ಸರ್, ಬನ್ನಿ ಸರ್ ಸೆಲ್ಫಿ ತಗೋಣ. ಓಕೆ. 10ನೇ ಮನೆ. ಅದರ ಜೊತೆ 11ನೇ ಮನೆ ಸೇರ್ಕೊಂಡ್ರೆ ಲಾಭ. ದುಡ್ಡು ಇಷ್ಟು ಮಿನಿಟ್ಸ್ ಆಯ್ತು, ಇಷ್ಟು ಸಬ್ಸ್ಕ್ರೈಬರ್ಸ್ ಆದ್ರೂ ಲಾಭ, ಗೇನ್ಸ್ ಕೊಟ್ಬಿಡುತ್ತದು. 11ನೇ ಮನೆ ಇರ್ಲೇಬೇಕು ಅದಕ್ಕೆ. 11ನೇ ಮನೆ ಇದ್ರೆ ಗೇನ್ಸ್ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಸರ್, ಸಿಕ್ಕಾಪಟ್ಟೆ ಗೇನ್ಸು, ಸಿಕ್ಕಾಪಟ್ಟೆ ಜನರ ಸಪೋರ್ಟು, ಜನರ ಬೆಂಬಲ, ಜನರೇ ಕಮೆಂಟ್ ಆಗ್ತಾರೆ, ಸರ್ ನಿಮ್ ಯೂಟ್ಯೂಬ್ ವಿಡಿಯೋ ಬೇಗ ಬರ್ಬೇಕು ಸರ್ ಅಂತ 11ನೇ ಮನೆ ಇದ್ಬಿಟ್ರೆ. ಯಾಕೆ ಯೂಟ್ಯೂಬ್ ವಿಡಿಯೋನೇ ಬರ್ತಾ ಇಲ್ಲ, ನೀವು ಯೂಟ್ಯೂಬ್ ಅಪ್ಲೋಡೇ ಮಾಡ್ತಾ ವಿಡಿಯೋ ಒಂದು 11ನೇ ಮನೆ. ಸೇಮ್ ಥಿಂಗ್ ವಿತ್ 11ನೇ ಮನೆ ಮತ್ತೆ 7ನೇ ಮನೆ, ಪಬ್ಲಿಕ್ ಸಪೋರ್ಟು. 7ನೇ ಮನೆ ಮತ್ತೆ 11ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ. ಅದೇನಾದ್ರು ಡಿಗ್ನಿಫೈಡ್ ಆಗಿ 3ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಜೊತೆ ಕನೆಕ್ಷನ್ ಜನನೇ ಕಮೆಂಟ್ ಆಗ್ತಾರೆ, ಸರ್ ನೀವೇನೋ ಪೋಸ್ಟೇ ಮಾಡಿಲ್ಲ ಇವತ್ತು, ನೀವೇನೋ ವಿಡಿಯೋನೇ ಮಾಡಿಲ್ಲ ಇವತ್ತು, ಯಾಕೆ ಸರ್ ನೀವು ಡೈಲಿ ಒಂದು ವಿಡಿಯೋ ಕೊಡ್ಬೇಕು ಸರ್, ಡೈಲಿ ಒಂದು ಕಂಟೆಂಟ್ ಕೊಡ್ಬೇಕು ಸರ್. 10ನೇ ಮನೆ ಏನಾದ್ರು ಸೇರ್ಕೊಂಡು ಸರ್, ರೋಡಲ್ಲಿ ಹೋಗಿಲ್ಲ ಜನ ಪಬ್ಲಿಕ್ ರೆಕಗ್ನೈಸ್ ಮಾಡ್ತಾರೆ ನಿಮ್ ಕಂಟೆಂಟ್ ನ, ಇಂಥವ್ರೊಬ್ರು ಇದ್ರಪ್ಪ, ಏನೋ ಒಂದು ಒಳ್ಳೆ ಕಂಟೆಂಟ್ ಕೊಟ್ರು, ವೀಕ್ಷಕರ ಗಮನ ಸೆಳೆದ್ರು. ಓಕೆ, ದಿಸ್ ಆರ್ ಆಲ್ ದ ಅಲೈನ್ಮೆಂಟ್. ಸೆಕೆಂಡ್ ಥಿಂಗ್, ಅದು ನಿಮಗೂ ಗೊತ್ತು ನನಗೂ ಗೊತ್ತು, ನೀವೇ ಹೇಳ್ಬಿಡಿ ಏನದು ಅಂತ. ಪರಾಶರದ ಒಂದು ಫೇಮಸ್ ಕನೆಕ್ಷನ್ ಅದು. ನಿಮ್ಮ ರಿಸರ್ಚ್ ನಂದೇನಲ್ಲ, ಇಲ್ಲಿ ನೀವು ರಿಸರ್ಚ್ ಮಾಡಿರುವಂಥದ್ದು. ಬುಧ ಮತ್ತೆ ಶುಕ್ರ, ಏನಾದರೂ ಒಂದೇ ಮನೆಯಲ್ಲಿ ಕಂಜಂಕ್ಟ್ ಆಗಿದ್ರೆ ಅಥವಾ ಯುತಿಯಲ್ಲಿದ್ದರೆ ಈ ಒಂದು ಆಕ್ಟಿಂಗ್ ಅಂತ ಒಂದು ಸ್ಕಿಲ್ ಏನಿದೆ, ಆ ಸ್ಕಿಲ್ಲನ್ನು ತಂತಾನೆ ಹುಟ್ಟದ ಬೈ ಡಿಫಾಲ್ಟ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಬೈ ಡಿಫಾಲ್ಟ್ ತಂದು ಬಂದ್ಬಿಟ್ಟಿರುತ್ತೆ. ಎಲ್ಲಿ ಹೋದ್ರೂ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಸ್ಟೇಜ್ ಮೇಲೆ, ಇನ್ಸ್ಟಾಂಟೇನಿಯಸ್, ಏನು ಪ್ರಿಪರೇಷನ್ ಇರಲ್ಲ ಅವ್ರಿಗೆ, ಆ ಲೆವೆಲಿಗೆ ಪರ್ಫಾರ್ಮ್ ಮಾಡುವಂಥ ಒಂದು ಎಂಥ ಸೂಪರ್ ಸ್ಟಾರ್ ಇರ್ಬೋದು. ತಗೊಳ್ಳಿ, ನೀವು ಯಾರೋ ಎಕ್ಸಾಂಪಲ್ ತಗೊಳ್ಳಿ, ಅವ್ರೆಲ್ರಿಗೂ ಬುಧ ಶುಕ್ರನ ಯುತಿ ಇರಲೇಬೇಕು. ಯಾವ್ಯಾವ ಮನೆ ಕುತ್ಕೊಳ್ತಾರೋ ಆ ಮನೆ ಆ್ಯಕ್ಟಿಂಗ್ ಮಾಡ್ತಾರೋ. 5ನೇ ಮನೆ ಕುತ್ಕೊಂಡಾಗ ಸೂಪರ್ ಹೀರೋ ಎಲ್ಲ ಕ್ಯಾರೆಕ್ಟರ್ ಮಾಡೋದು ಅದರ 5ನೇ ಮನೆ. ಸೊ 9ರಲ್ಲಿ ಕುತ್ಕೊಂಡಾಗ ಸೀನಿಯರ್ ರೋಲ್ಸು, ಪೋಷಕ ಪಾತ್ರ ಇಂಥವಲ್ಲ ಅದು. 8ನೇ ಮನೆ ಅಂತಂದರೆ ವಿಲನ್ನು, ಆಮೇಲೆ ಡಬಲ್ ಮೀನಿಂಗ್ ರೋಲ್ಸು, ಇವೆಲ್ಲ 8ನೇ ಮನೆಯಲ್ಲಿ ಶನಿ ಮತ್ತೆ ಬುಧನ ಕಂಜಂಕ್ಷನ್ ಆಗಿರಬೇಕು. ಶುಕ್ರ ಮತ್ತೆ ಬುಧ ಸರ್, ಶುಕ್ರ ಬುಧ, ಸಾರಿ ನೋಡಿ, ಮಾತಾಡ್ತಾ ಕಾರಕ ಫಾರ್ ಟ್ಯಾಲೆಂಟ್, ಹೌದು, ಇನ್ಬಿಲ್ಟ್ ಟ್ಯಾಲೆಂಟ್ ಕೊಟ್ಬಿಡೋದು ಸರ್, ಅದು ಒಳ್ಳೆ ಟ್ಯಾಲೆಂಟ್ ಶುಕ್ರ ಮತ್ತೆ ಬುಧ. ಈಗ ಫಾರ್ ಎಕ್ಸಾಂಪಲ್ ಶುಕ್ರ ಮತ್ತೆ ಬುಧ ಇದ್ರೆ ಒಂದು ಯೂಟ್ಯೂಬ್ ಚಾನಲ್ ಹಾಡು ಹೇಳ್ಬಿಟ್ಟು ಅದನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ, ಹಾಡು ಹೇಳ್ಬಿಟ್ಟು ಪೋಸ್ಟ್ ಮಾಡೋದು, ಒಂದು ಸಿಂಪಲ್ ಆಗಿ ಅವರೇ ಮೋನ ಆಕ್ಟ್ ಮಾಡೋದು, ಮಿಮಿಕ್ರಿ ಮಾಡ್ಬಿಟ್ಟು ಪೋಸ್ಟ್ ಮಾಡೋದು ಯೂಟ್ಯೂಬ್ ಅಲ್ಲಿ. ಓಕೆ, ಒಂದು ಡ್ರಾಮಾ ಮಾಡ್ತಕ್ಕಂಥದ್ದು, ಯೂಟ್ಯೂಬ್ ಅಲ್ಲಿ ಡ್ರಾಮಾ ಮಾಡ್ಬಿಟ್ಟು ಪೋಸ್ಟ್ ಮಾಡ್ತಕ್ಕಂಥದ್ದು. ಮರ್ಕ್ಯುರಿ ಮತ್ತೆ ವೀನಸ್ ವೆರಿ ಕ್ರಿಯೇಟಿವ್ ಟೆಂಡೆನ್ಸಿ ಕೊಟ್ಬಿಡುತ್ತೆ ಯೂಟ್ಯೂಬ್ ಅಲ್ಲಿ. ಬುಧ ಶುಕ್ರ ನೋಡ್ಕೊಳ್ಳಿ ವೀಕ್ಷಕರೇ, ಬುಧ ಶುಕ್ರ. ಅಂಡ್ ಇಟ್ ಇಸ್ ಅ ವೆರಿ ಒನ್ ಆಫ್ ದ ಪವರ್ಫುಲ್ ಕಲಾ ಯೋಗ ಸರ್ ಇದು. ಆ ಮರ್ಕ್ಯುರಿ ಮತ್ತೆ ವೀನಸ್ ಕಂಜಂಕ್ಷನ್ ಇದ್ರೆ ಅವ್ರು ಏನಾದ್ರು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ರೆ, ಈ ಕೆಲವೊಂದು ಸಿಗ್ನೇಚರ್ ಸ್ಟೆಪ್ ಅಂತ ಹೇಳ್ತೀವಿ ನೋಡಿ, ಕೆಲವರು ನಗ್ತಾರೆ, ನಗುವಿಂದಾನೇ ಫೇಮಸ್ ಆಗ್ತಾರೆ ಕೆಲವರು. ಬುಧ ಶುಕ್ರ ಗ್ಲಿಸರಿನ್ ಹಾಕೊಂಡು ಹೇಳ್ತಾರೆ, ಸ್ಟೈಲ್ ಆಗಿ ಹೇಳ್ತಾರೆ ನೋಡಿ, ಅದರಿಂದಾನೇ ಫೇಮಸ್ ಆಗ್ತಾರೆ ಕೆಲವರು. ದಟ್ ಆ ತರ ಟೆಂಡೆನ್ಸಿ ಕೊಡ್ತಕ್ಕಂಥದ್ದೇ ಬುಧ ಮತ್ತೆ ಶುಕ್ರ, ಒಂದು ಸಿಗ್ನೇಚರ್. ಈ ತರ ಹೇಳ್ತಾ ಇದಾರೆ ಅಂದ್ರೆ ಮೋಸ್ಟ್ಲಿ ಇವರೇ ಇರಬೇಕು, ಈ ತರ ಹಾಡು, ಈ ತರ ಕಂಠ ಹಿಂಗೆ ರಿವರ್ಸ್ ತಗೋತಾ ಇದಾರೆ ಅಂದ್ರೆ ಈ ಸಿಂಗರೇ ಇರಬೇಕು. ಅದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ನಿಮಗೆ ಅಪರ್ಚುನಿಟಿ ಸಿಗುತ್ತಲ್ಲ, ಅದು ಬುಧ ಮತ್ತೆ ಶುಕ್ರ ಕೊಡುತ್ತೆ, ಅದರ ಒಂದು ಕಂಜಂಕ್ಷನ್ ಕೊಟ್ಬಿಡುತ್ತೆ ಸರ್. These are all the points signifies a successful YouTube as a career, a successful YouTube journey. ಧನ್ಯವಾದಗಳು ತೋಷಿತ್ ಅವರೇ, ತಾವು ನಮ್ಮ ಜೊತೆಗೆ ಬಂದು ಇಷ್ಟೊತ್ತವರೆಗೂ ನಮ್ಮ ಚಾನಲ್ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂದರೆ ಯಾವ ಗ್ರಹಗಳ ಸಾಂಗತ್ಯ ಬೇಕಾಗ್ತದೆ, ಯುತಿ ಬೇಕಾಗ್ತದೆ ಅಂತ ಕೂಲಂಕುಷವಾಗಿ ವಿಮರ್ಶೆ ಮಾಡಿದ್ದೀರಿ. ನಿಮ್ಮ ಈ ಒಂದು ಟೈಮ್ಗೆ ನಾವು ಸದಾ ಚಿರಋಣಿ. ಹಾಗೆಯೇ ನೀವು ಯಾವಾಗಲೂ ನಮ್ಮ ಚಾನಲ್ಗೆ ಬಂದು ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊತಾ, ವೀಕ್ಷಕರೇ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಈ ಒಂದು ಜಾತಕ ಕೂಡ ಹಾಕಿರ್ತೀವಲ್ಲ ನೋಡಿ, ಡಿಸ್ಪ್ಲೇ ಆಗಿರುತ್ತೆ.
ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ಸಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯವಾದಷ್ಟು ಉತ್ತರ ನಾವು ಕೊಡ್ತೀವಿ. ಅಲ್ಲದೆ ನಮ್ಮ ಇನ್ನಷ್ಟು ಪ್ಲ್ಯಾನ್ಸ್ ಇದೆ ನಮಗೆ, ಇದೇ ಥರದ ವೀಡಿಯೋಸ್ನ ಮಾಡಿ ನಿಮಗೆಲ್ಲರಿಗೂ ಉಣಬಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.